ಹೇಗೆ ನಿನ್ನನ್ನು ಧ್ಯಾನ ಮಾಡಬೇಕು, ಯಾವ ಯಾವ ವಸ್ತುವಿನಲ್ಲಿ ನಿನ್ನನ್ನು ಯಾವ ರೀತಿಯಿಂದ ಚಿಂತನೆ ಮಾಡಬೇಕು ನನಗೆ ಹೇಳು. ವಿಸ್ತಾರೇಣಾತ್ಮನೋ ಯೋಗಂ ವಿಭೂತಿಂಚ ಜನಾರ್ದನ ಭೂಯ ಕಥಯ ತೃಪ್ತಿರಿಹಿ ಶೃಣ್ವತೋ ನಾಸ್ತಿ ಮೇಮೃತಂ. ಹೇ ಕೃಷ್ಣ, ನಿನ್ನ ಆ ಸಾಮರ್ಥ್ಯ, ನಿನ್ನ ವಿಭೂತಿ, ವಿಭೂತಿ ಅಂದರೆ ವಿವಿಧ ಭೂತಿಗಳು, ಬೇರೆ ಬೇರೆ ವಸ್ತುಗಳಲ್ಲಿರುವ ಭಗವಂತನ ವಿಶೇಷತೆ, ವೈಭವ, ಅದನ್ನು ನನಗೆ ಮತ್ತೆ ನೀ ಹೇಳಿಲ್ಲ ಅಂತ ಹೇಳೋಲ್ಲ. ನೀ ಹಿಂದೆನೂ ಹೇಳಿದ್ದೀಯ, ಎಷ್ಟೋ ಬಾರಿ ಹೇಳಿದ್ದೀಯ, ಆದರೂ ಮತ್ತೆ ಮತ್ತೆ ಹೇಳು ಅಂತಾನೆ. ನೀವು ಒಂದು ವಿಷಯ ನಿಮ್ಮ ತಲೆಯಲ್ಲಿ ಗಟ್ಟಿ ಆಗಬೇಕಾದ್ರೆ ಒಂದೇ ಸತಿ ಓದಿದ್ರೆ ಆಗೋದೇ ಇಲ್ಲ. ಊಟ ಆಯಿತು, ತಾಂಬೂಲ ತಗೊಳ್ಳಿ ಅಂತ ಕೊಟ್ಟರು, ವಿಳ್ಳೆದೆಲೆ ಅಡಿಕೆ ಸುಣ್ಣ ಒಂದು ಸತಿ ಬಾಯಿಗೆ ಹಾಕ್ಕೊಂಡು ಉಗಿದು ಬಿಟ್ರೆ ತಾಂಬೂಲ ಅಂತಾರ. ಅದು ರಸ ಬರಬೇಕಂದ್ರೆ ಏನು ಮಾಡಬೇಕು? ಅಗ್ದು 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 ಅಗಿಬೇಕು. ರಸೋವೈ ಸಹ, ಆ ಭಗವಂತ ನಿಜವಾದ ರಸ ಎಲ್ಲ ಕಡೆ ಇದ್ದಾನೆ. ಅದು ನಿಮಗೆ ತಿಳಿಬೇಕಂದ್ರೆ ಒಂದು ಸತಿ ನೋಡಿದ್ರೆ, ಒಂದು ಸತಿ ಕೇಳಿದ್ರೆ, ಒಂದು ಸತಿ ತಿಳಿದ್ರೆ ಬರಲಿಕ್ಕೆ ಸಾಧ್ಯ ಇಲ್ಲ. ದಯಮಾಡಿ ನಂಗೆ ಮತ್ತೆ ಮತ್ತೆ ಅದನ್ನೇ ಹೇಳು. ನಿಂದು ಮಾತಿದೆಯಲ್ಲ, ಇದು ಅಮೃತ ಸದೃಶ ಅಂತಾರೆ. ಅಮೃತವನ್ನು ಧಿಕ್ಕರಿಸುವಂಥದ್ದು. ಅಮೃತ ನಿನ್ನ ನುಡಿಮುತ್ತುಗಳ ಮುಂದಲ್ಲ. ಯಾಕಂದರೆ ಅದಕ್ಕೆ ಗೀತಾಮೃತಂ ಮಹತ್ ಸರ್ವೋಪನಿಷದೋ ಗಾವಃ ದೋಗ್ಧ ಗೋಪಾಲನಂದನ ಪಾರ್ಥೋ ವತ್ಸಃ ಸುಧೀರ್ಭೋಕ್ತ ದುಗ್ಧಂ ಗೀತಾಮೃತಂ ಮಹತ್. ನಿಮ್ಮನೆ ನಮ್ಮನೇಲಿರೋ ಹಾಲು ಒಡೆದೋಗುತ್ತೆ, ಹಾಳಾಗತ್ತೆ, ಹುಳಿ ಬರುತ್ತೆ. ಕೆಲವು ಸತಿ ಕೆಲವ್ರು ನೋಡಿದ್ರೇ ಹಾಳಾಗಿಬಿಡುತ್ತೆ, ಕೆಲವರು ಮುಟ್ಟಿದ್ರೇ ಹಾಳಾಗಿಬಿಡುತ್ತೆ. ಎಂದೆಂದು ಹಾಳಾಗದ, ಹೋಳಾಗದ, ಹುಳಿಯಾಗದ, ಕೆಡದ ಒಂದೇ ಒಂದು ಹಾಲು ಅಂದರೆ ಅದು ಯಾವುದದು? ಗೀತಾಮೃತ. ಇದು ಅರ್ಜುನನಿಗೆ ಹಾಗೆ ಅನ್ನಿಸ್ತಾ ಇದೆ. ಅಮೃತಂ ವಚಃ, ನಿನ್ನ ಅಮೃತ ಸದೃಶವಾದ ಮಾತುಗಳನ್ನು ಮತ್ತೆ ಮತ್ತೆ ಎಷ್ಟು ಕೇಳಿದ್ರೂ ಕೇಳಬೇಕು ಅನಿಸುತ್ತೆ. ದಯಮಾಡಿ ಮತ್ತೊಮ್ಮೆ ಬೇರೆ ಬೇರೆ ವಸ್ತುಗಳಲ್ಲಿರುವ ನಿನ್ನ ವೈಭವದ ರೂಪವ ಪರಿಚಯ ನಂಗೆ ಮಾಡಿಸು ಅಂತ ಕೇಳ್ಕೊಳ್ತಾನೆ. ನೋಡಿ, ಇಂದ್ರ ಅವತಾರಿ ಅರ್ಜುನ. ಇಂದ್ರ ಅಂದರೆ ದೇವತೆ. ಅವನು ನಮ್ಮ ದೇಹದ ಒಳಗಿದ್ದಾನೆ. ಅವನು ಭಗವಂತನ ದರ್ಶನ ಮಾಡುವ ಯೋಗ್ಯತೆ ಇರುವವ. ನಾನು ನಿನ್ನೆ ಹೇಳುವಾಗ ಹೇಳಿದೆ, ಭಗವಂತ ಅನಿಮಿಷರಿಗೆ ಆತ್ಮಪ್ರದರ್ಶನ ಅಂತ. ಅನಿಮಿಷರು ಅಂದರೆ ದೇವತೆಗಳು. ದೇವತೆಗಳು ಅವರ ಯೋಗ್ಯತೆಗೆ ಅನುಗುಣವಾಗಿ ನೋಡ್ತಾ ಇರ್ತಾರೆ. ಎಲ್ಲೆಲ್ಲಿ ಭಗವಂತನ ರೂಪಗಳಿದೆ ಅದನ್ನು ನೋಡುವ ಯೋಗ್ಯತೆ ಪರಿಪೂರ್ಣ ಅಲ್ಲದಿದ್ದರೂ, ಫುಲ್ ಅಲ್ಲದಿದ್ದರೂ ಅವರ ಯೋಗ್ಯತೆಗೆ ಅನುಗುಣವಾಗಿ ನೋಡ್ತಾರೆ. ಮತ್ತು ಅರ್ಜುನ ಯಾಕೆ ಕೇಳ್ತಾ ಇದ್ದಾನೆ ಅಂದರೆ, ನೋಡಿ, ಅರ್ಜುನ ಕೃಷ್ಣನ ಈ ಸಂವಾದ ಬಾರದಿದ್ದರೆ ಸಜಾತಿಯ ವಸ್ತುಗಳ ಒಳಗೆ ಒಂದು ವಸ್ತು ಸ್ಪೆಷಲ್ ಅಂತ ನಮಗೆ ಹೇಗೆ ಗೊತ್ತಾಗ್ತಿತ್ತು? ಭಗವಂತನ ವಿಭೂತಿ ರೂಪಗಳು ಎಲ್ಲಿದೆ ಅಂತ ನಮಗೇನು ಗೊತ್ತಾಗ್ತಿತ್ತು? ಇವರಿಬ್ಬರ ಸಂವಾದ ನಡೀತು. ಅರ್ಜುನ ಪ್ರಶ್ನೆ ಮಾಡಿದ, ಕೃಷ್ಣ ಹೇಳಿದ, ನಮಗೆ ಗೊತ್ತಾಯಿತು. ಇಲ್ಲದೇ ಇದ್ದರೆ ನಾವು ಕೇಳಲಿಕ್ಕೆ ಕೃಷ್ಣನೂ ಇಲ್ಲ. ನೀವಿಲ್ಲಿ ಅರ್ಧ ಗಂಟೆ ನಿಂತು ಕೇಳಿದ್ರು ನಮ್ಮ ಮನಸ್ಸು ದೇವರಿಗೆ ಗೊತ್ತೇ ಇದೆ, ನಮ್ಮದೇನು ಮಾತು ಕೇಳೋಲ್ಲ. ಉನ್ನತ ಪ್ರಾರ್ಥಿತ ಅಶೇಷ ಸಂಸಾಧಕಂ. ದೇವರು ಯಾರ ಮಾತು ಕೇಳ್ತಾನೆ ಅಂದರೆ ಉತ್ತಮರು ಆಡುವ ಮಾತನ್ನು ಮಾತ್ರ ಕೇಳ್ತಾನೆ. ಉತ್ತಮ ಅಂದರೆ ಉತ್ತಮಾಧಿಕಾರಿಯಾದ ಇಂದ್ರ ಪ್ರಶ್ನೆ ಕೇಳಿದ್ರೆ ಉತ್ತರ ಕೊಡ್ತಾನೆ. ನೀವು ಕೇಳಿದ್ರೆ ಉತ್ತರ ಕೊಡಲ್ಲ. ಅವನು ಕೊಟ್ಟರು ನಿಮ್ಗೆ ಅರ್ಥ ಆಗೋಲ್ಲ ಅಂತ ಅವನಿಗೆ ಗೊತ್ತಿದೆ. ಅದಕ್ಕೆ ನಿಮ್ಮದೇನು ಅವನು ಕೇಳಲಿಕ್ಕೆ ಹೋಗೋದೇ ಇಲ್ಲ. ಅದಕ್ಕೆ ಇಂದ್ರದೇವರು ಪ್ರಶ್ನೆ ಮಾಡ್ತಾ ಇದ್ದಾರೆ, ದಯಮಾಡಿ ಪ್ರಾಕೃತ ವಸ್ತುಗಳ ಒಳಗೆ ನಿನ್ನ ವಿವಿಧ ಭೂತಿಗಳು, ಭೂತಿ ಅಂದರೆ ಭೂಸತ್ತಾಯಾಮ್, ನಿನ್ನ ಇರುವಿಕೆ. ಯದ್ಯಪಿ ಎಲ್ಲ ವಸ್ತುಗಳ ಒಳಗೆ ಭಗವಂತ ಇದ್ದಾನೆ. ಒಂದೇ ಜಾತಿಯ ಸಮಾನ ಜಾತಿಯ ಎಲ್ಲ ವಸ್ತುಗಳ ಒಳಗೆ ಭಗವಂತ ಒಂದೇ ರೀತಿ ಇಲ್ಲ. ಕೆಲವಲ್ಲಿ ತಂದು ವೈಭವ ಜೋರು ತೋರಿಸ್ತಾನೆ. ಇದು ಇದರೊಳಗೆ ಸ್ಪೆಷಲ್, ಇದು ಇದರೊಳಗೆ ಸ್ಪೆಷಲ್ ಅಂತ. ಅದೇನದು? ಅದನ್ನು ನೀನೇ ಹೇಳು ಅಂದಾಗ ಭಗವಂತ ಹೇಳ್ತಾ ಇದ್ದಾನೆ, ಹಂತತೆ ಕಥಯಿಷ್ಯಾಮಿ
ದಿವ್ಯಾಖ್ಯಾತ್ಮ ವಿಭೂತಯ. ನೋಡಿ, ಇದು ಒಂದು ಶಬ್ದ ದಿವ್ಯ ಅಂತಿದೆ. ದಿವ್ಯವಾದ ನನ್ನ ವಿಭೂತಿ ರೂಪಗಳನ್ನು ನಾನು ನಿನಗೆ ಹೇಳ್ತೇನೆ. ದಿವ್ಯ ಅಂದರೆ ದೇವತೆಗಳು ತಿಳಿದುಕೊಳ್ಳಲಿಕ್ಕೆ ಯೋಗ್ಯವಾದ ನನ್ನ ವಿಭೂತಿ ರೂಪಗಳನ್ನು ನಿನಗೆ ಹೇಳ್ತೇನೆ. ಮತ್ತು ನಾವು ಕೂತ್ಕೊಂಡು ಕೇಳ್ತಾ ಇದ್ದೀವಿ, ಆಚಾರ ನಾವು ದೇವತೆಗಳೇ ಇದ್ದರೂ ಇರ್ಬೋದು. ಡೌಟ್ ಯಾಕೆ ಪಡ್ತೀರಿ? ನಿಮ್ಮೊಳಗೆ ದೇವತೆಗಳಿರೋದ್ರಿಂದಲೇ ಇಲ್ಲಿ ಕೂತಿದ್ದೀರಿ. ದೇವತೆಗಳಿಲ್ಲ ಅಂದರೆ, ನಿಮ್ಮೊಳಗೆ ಕರ್ಣಾಭಿಮಾನಿಗಳು ಇಲ್ಲ ಅಂತಾದರೆ ನೀವೇನು ಕೇಳ್ತಿದ್ರಿ? ಕಿವುಡು ಇಂದಿರಾ ರಮಣ ಗೋವಿಂದ ಅಖಿಲ ಕರ್ನಾಟಕ ಕಿವುಡ್ರ ಮಂಡಳಿ ಪ್ರವಚನ ಹೋಗಿ ಏನು ಮಾಡ್ಬೇಕ್ರೆ ನಾವು ಎಲ್ಲ ಕಿವುಡ್ರು ಇರ್ತಾರೆ. ಆಚಾರ್ಯ ನಿಮಗೆ ಚೆನ್ನಾಗಿ ಹೇಳ್ತೀರಂತೆ, ನೀವೇ ಬಂದು ಪ್ರವಚನ ಮಾಡಬೇಕು. ಒಬ್ಬರು ಕಿವಿ ಇದ್ದವರೇ ಇಲ್ಲ. ಆ ಕಿವಿಗೆ ಅಭಿಮಾನಿಗಳಿರೋದ್ರಿಂದಲೇ, ದೇವತೆಗಳಿರೋದ್ರಿಂದಲೇ ನಾವು ಇಲ್ಲಿ ಕೂತಿದ್ದೀವಿ. ಮನಸ್ಸು ಕೊಡುವ ರುದ್ರದೇವರಿರೋದ್ರಿಂದಲೇ ನಾವಿಲ್ಲಿ ಬಂದಿದ್ದೀವಿ. ಕೈಕಾಲಲ್ಲಿ ಶಕ್ತಿ ಕೊಡುವಂಥ ಜಯಂತ ಮೊದಲಾದಿಗಳು ಇದ್ದದ್ರಿಂದಲೇ ಬಂದಿದ್ದೇವೆ ಅಲ್ವಾ? ಕೃಷ್ಣ ಹೇಳ್ತಾನೆ, ಹಂತತೆ ಕಥಯಿಷ್ಯಾಮಿ ದಿವ್ಯಾಖ್ಯಾತ್ಮ ವಿಭೂತಯ ಪ್ರಾಧಾನ್ಯತ ಕುರು ಶ್ರೇಷ್ಠ ನಾಸ್ತ್ಯಂತೋ ವಿಸ್ತರಸ್ಯಮಿ. ನನ್ನ ವಿಸ್ತಾರಕ್ಕೆ, ವಿಸ್ತಾರ ಅಂದರೆ ವ್ಯಾಪ್ತಿಗೆ ಅದಕ್ಕೆ ಲಿಮಿಟೇಷನ್ ಇಲ್ಲ, ಮರ್ಯಾದ ಇಷ್ಟೇ ಅಂತಿಲ್ಲ. ನನ್ನ ವ್ಯಾಪ್ತಿ ತುಂಬ ದೊಡ್ಡದು. ಅಣುರೇಣು ತೃಣಕಾಷ್ಟ ಪರಿಪೂರ್ಣ. ದೇವರು ಇಲ್ಲದ ಜಾಗವೇ ಇಲ್ಲ. ನಿಮಗೊಂದು ಜಾಗ ಹೇಳಿಬಿಡ್ತೀನಿ, ಮಿಕ್ಕಿದ್ರಲ್ಲಿ ನೀವೇ ತಿಳ್ಕೊಳ್ತೀರಿ. ಉಪನಿಷತ್ತುಗಳಲ್ಲಿ ದೇವರ ಬಗ್ಗೆ ಹೇಳುವಾಗ ನೀವಾರ ಶೂಕವತ್ತನ್ವಿ ಪೀತಾಬಾ ಸ್ವತ್ಯಣೂಪಮ ತಸ್ಯಾ ಶಿಖಾಯ ಮಧ್ಯೆ ಪರಮಾತ್ಮ ವ್ಯವಸ್ಥಿತ. ಈ ಹುಲ್ಲಿನ ಬೀಜ, ಅಕ್ಕಿಯ ಮಧ್ಯದಲ್ಲಿ ಒಂದು ಹುಲ್ಲು ಬೀಜ ಅಂತ ಸಣ್ಣದು ಇರುತ್ತೆ, ರೌಂಡು ಹುಲ್ಲು, ಸಾಸಿವೆ ಥರ, ಅದು ಹುಲ್ಲು ಬೀಜ. ಅದರ ಮೇಲೊಂದು ಜುಟ್ಟಿದೆಯಂತೆ, ಒಂದೇ ಒಂದು ಥ್ರೆಡ್ ಥರದ್ದು. ಆ ಥ್ರೆಡ್ಡಿನ ಮಧ್ಯ ಹೋಲ್ ಇದೆಯಂತೆ, ಸಣ್ಣದು ರಂಧ್ರ. ಆ ರಂಧ್ರದ ಮಧ್ಯದಲ್ಲಿ ದೇವರಿದಾನಂತೆ. ಅಲ್ಲೇ ಇದ್ದಾನೆ ಅಂದಮೇಲೆ ಇನ್ನು ಎಲ್ಲಿಲ್ಲ ವಿಚಾರ ಮಾಡಿ. ಸಣ್ಣ ಸೂಕ್ಷ್ಮವಾದ ಜಾಗದಿಂದ ಹಿಡಿದು ಅಣೋರಣೀಯಾನ್ ಮಹತೋ ಮಹೀಯಾನ್, ನಂದು ಲಿಮಿಟ್ ಇಲ್ಲ, ಎಲ್ಲ ಕಡೆ ಫುಲ್ ಇದ್ದೀನಿ. ನಿಮ್ಗೆ ಅರ್ಥ ಆಗಲಿ ಅಂತ ಹೇಳ್ತೇವೆ. ತುಂಬ ಕೆಲವರು ದೊಡ್ಡ ದೊಡ್ಡ ಮನೆ ಕಟ್ಟಿರ್ತಾರೆ. ಮನೆಯೇ 100/200 ಇರುತ್ತೆ. ಅದರೊಳಗೊಂದು 60 ಚದರ ಮನೆ ಕಟ್ಟಿಬಿಟ್ಟಿರ್ತಾರೆ, 70 ಚದರ ಮನೆ ಕಟ್ಟಿರ್ತಾರೆ. ಇದೆಲ್ಲ ನಂದೇ, ಫುಲ್ಲು ನಂದೇ ಮನೆ ಅಂತಾರೆ. ಏನು ಫುಲ್ ರೀ? ನಾವು ಯಾವುದೋ ಒಂದು ರೂಮಲ್ಲಿ, ಯಾವುದೋ ಒಂದು ಮಂಚದಲ್ಲಿ, ಯಾವುದೋ ಒಂದು ಮೂಲೆಯಲ್ಲಿ ಮಲಗಿರ್ತೀವಿ. ಮನೆ ನಿಮ್ಮದು ಫುಲ್ ಇದ್ದರೂ ಕೂಡ ನೀವೇನು ಫುಲ್ ಇಲ್ಲ. ದೇವರದು ಮನೆ, ಇಡೀ ಬ್ರಹ್ಮಾಂಡಂಬರ ಮಂದಿರಂ, 14 ಲೋಕ ಅವನ ಅರಮನೆ. ಈ ಅರಮನೆಯ ತುಂಬ ಎಲ್ಲ ತುಂಬಿದ್ದಾನೆ ದೇವರು. ಎಲ್ಲ ಠಾವಿನಲ್ಲಿ ಅವನಿಲ್ಲದ ಜಾಗವೇ ಇಲ್ಲ. ನನ್ನ ವ್ಯಾಪ್ತಿಗೆ ಲಿಮಿಟ್ಟೇ ಇಲ್ಲ ಅಂತಾನೆ ಭಗವಂತ. ಹಂತತೆ ಕಥಯಿಷ್ಯಾಮಿ ದಿವ್ಯಾಖ್ಯಾತ್ಮ ವಿಭೂತಯ ಪ್ರಾಧಾನ್ಯತ ಕುರು ಶ್ರೇಷ್ಠ. ಕುರುವಂಶದಲ್ಲಿ ಶ್ರೇಷ್ಠನಾದ ಅರ್ಜುನ, ನಿನಗೆ ಪ್ರಧಾನವಾದದ್ದು ದೊಡ್ಡ 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 ದೊಡ್ಡದು ಮಾತ್ರ ಹೇಳ್ತೇನಪ್ಪ, ವಿಸ್ತಾರ ಮಾಡಿ ಹೇಳಲಿಕ್ಕೆ ಹೋಗಲ್ಲ. ಹೆಚ್ಚು ಹೇಳಿದ್ರೆ ನಿಂಗೇನು ಕನ್ಫ್ಯೂಷನ್ ಆಗುತ್ತೋ ಏನು ಅಲ್ಲ. ಇಂದ್ರನಿಗೆ ಹೀಗಾಗೋದಾದರೆ ನಮಗಿನ್ನೇನಾಗಬೇಡ ಆಚಾರ, ಸ್ವಲ್ಪ ಕಮ್ಮಿ ಮಾಡಿ, ಜಾಸ್ತಿ ಹೇಳಿದ್ರೆ ಏನು ಅರ್ಥ ಆಗಲ್ಲ ಅಂತ ಅಲ್ಲ. ನಮ್ಮದು ಲಿಮಿಟ್ ಇದೆ ರೀ. ಆ ಲಿಮಿಟ್ ಒಳಗೆ ಹೇಳಿದ್ರೆ ಅಷ್ಟೇ ಕೇಳ್ಬೋದು, ಹೆಚ್ಚು ಹೇಳಿದ್ರೆ ಯಾರು ಬರೋದೇ ಇಲ್ಲ ಅಲ್ವಾ? ಅದು ಕೃಷ್ಣನೇ ಅವತ್ತೇ ಹೇಳಿಬಿಟ್ಟ. ನಾನು ಯಾಕೆ ನಿನಗಿಷ್ಟೇ ಹೇಳ್ತೀನಿ ಅಂದರೆ, ನಿನ್ನ ಮೇಲೆ ನನಗೆ ಅನುಕಂಪೆ ಅಂತ, ದಯ. ಮಗುಗೆ ಜ್ವರ ಬಂತು, ಡಾಕ್ಟ್ರ್ ಹತ್ರ ಹೋದ್ರಿ, 3 ದಿನಕ್ಕೆ ಔಷಧಿ ಕೊಟ್ಟರು, ನಿಮ್ಮ ಕರುಣೆಯಿಂದ ಒಂದೇ ದಿನ ಔಷಧಿ ಕೊಟ್ಬಿಟ್ರೆ ಬೇಗ ವಾಸಿ ಆಗಲಿ ಅಂತ 3 ದಿನದ್ದು ಇಲ್ಲ. ತಾಯಿ ಆ ಮಾತ್ರೆನ ಕುಟ್ಟಿ ಪೀಸ್ ಮಾಡಿ ಆ ಮಗುವಿನ ಮೇಲೆ ಕರುಣೆಯಿಂದ ಯೋಗ್ಯತೆ ನೋಡಿ ಡೋಸೇಜ್ ಕೊಡುವಂತೆ, ನಿನ್ನ ಯೋಗ್ಯತೆ ನೋಡಿ ಕರುಣೆಯಿಂದ ನಿನಗಿಷ್ಟೇ ಸಾಕು ಅಂತ ಇಷ್ಟು ಕೊಟ್ಟಿದ್ದೀನಿ. ಅಲ್ಲ, ಅರ್ಜುನನಿಗೆ ಇಷ್ಟು ಸಾಕು ಅನ್ನೋದಾದರೆ ನಮಗೆ ಕೊಟ್ಟಿರೋದೇ ಸಾಕು ಅಂತ. ಕೆಲವು ಸಾಕಾಚಾರ ತುಂಬ ಆಯಿತು. ನಮ್ಮ ಯೋಗ್ಯತೆ, ನಮ್ಮದು ತಲೆ ಅಷ್ಟು ಜಾಸ್ತಿ ಇಲ್ಲ ತಗೊಳ್ಳೋ ಅಷ್ಟು. ಕೃಷ್ಣ ಹೇಳ್ತಾ ಇದ್ದಾನೆ, ಅಹಮಾತ್ಮ ಗುಡಾಕೇಶ ಸರ್ವಭೂತಾಶಯಸ್ಥಿತ ಅಹಮಾದಿಶ್ಚ ಮಧ್ಯಂಚ ಭೂತಾನಾಂ ಅಂತ ಏವ ಚ. ಗುಡಾಕೇಶ ಅಂತಾನೆ,
ನಿದ್ದೆಯನ್ನು ಗೆದ್ದವ. ತುಂಬ ಚೆನ್ನಾಗಿದೆ ನೋಡಿ. ದೇವರು ಇವನನ್ನು ಗುಡಾಕೇಶ ಅಂತ. ದೇವರು ಯಾರು? ಹೃಷಿಕೇಶ. ಅವನು ಹೃಷಿಕೇಶ, ಇವನು ಗುಡಾಕೇಶ. ಗುಡಾಕೇಶ ಅಂದರೆ ನಿದ್ದೆ ಗೆದ್ದವ, ಹೃಷಿಕೇಶ ಅಂದರೆ ಎಲ್ಲ ಗೆದ್ದವ. ನಾನು ಎಲ್ಲ ಗೆದ್ದವ, ನೀನು ಒಂದು ಗೆದ್ದವ. ಅಲ್ಲ, ನಮಗೇನು ಕಥೆ ಗೊತ್ತಾ? ನೀವು ಒಂದು ಗೆದ್ದರೂ ಎಲ್ಲ ಗೆದ್ದವನ ಅನುಗ್ರಹ ಆಗುತ್ತೆ. ನಾವು ಒಂದೂ ಗೆದ್ದಿಲ್ಲ. ನಿದ್ದೆ ಬಿಡಲಿಕ್ಕೂ ರೆಡಿ ಇಲ್ಲ, ಊಟ ಬಿಡಲಿಕ್ಕೆ ಏನು ಬಿಡೋಕೆ ಅವೆಲ್ಲ ಆಚಾರ ಬೇಕಾದ್ರೆ ನಿಮ್ಮನ್ನೇ ಬಿಡ್ತೀವಿ. ಅದು ಬಿಡು ಇದು ಬಿಡು ಅಂತ ನಮಗೆಲ್ಲ ಹೇಳೋಕೆ ಹೋಗಬೇಡಿ, ನಿಮ್ಮನ್ನೇ ಬಿಟ್ಬಿಡ್ತೀವಿ. 8 ದಿನ ಆಮೇಲೆ ನಿಮ್ಮನ್ನೇ ಬಿಟ್ಬಿಡ್ತೀವಿ ಅಲ್ವಾ? ಜಾಸ್ತಿ ಹೇಳೋಕೆ ಹೋದರೆ ಆಚಾರನೇ ಬಿಟ್ಟುಬಿಡ್ತಾರೆ. ಆದರೆ ನೋಡಿ, ಇಲ್ಲಿ ಅವನು ಋಷಿಕೇಶ. ಎಲ್ಲ ಋಷಿಕಗಳು ಅಂದರೆ ಇಂದ್ರಿಯಗಳನ್ನು ಗೆದ್ದವ. ಭಗವಂತನಿಗೆ ಹಸಿವಿಲ್ಲ, ನೀರಡಿಕೆ ಇಲ್ಲ, ಅವ ಎಲ್ಲ ಗೆದ್ದವ. ಇವನು ನಿದ್ದೆ ಗೆದ್ದವ. ಕಥೆ ಏನು ಗೊತ್ತಾ? ನಿದ್ದೆ ಅಂದರೆ ಅಜ್ಞಾನದ ವ್ಯಾಪಾರ, ಅದನ್ನು ಗೆಲ್ಲಬೇಕಂತ, ನಿದ್ದೆ ಗೆಲ್ಲಬೇಕಂತ. ನಿದ್ದೆ ಗೆಲ್ಲೋದು ಅಷ್ಟು ಸುಲಭದ ಪ್ರೋಗ್ರಾಮ್ ಅಲ್ಲ ರೀ. ಏನಾರು ಗೆಲ್ಬೋದು, ನಿದ್ದೆ ಗೆಲ್ಲೋದು ಕಷ್ಟ. ನಿದ್ದೆಗೆಟ್ಟಿಯೋ ಬುದ್ಧಿಗೆಟ್ಟಿಯೋ ಅಂತ ಇಷ್ಟಿಷ್ಟು ಗಂಟೆ ಕಾಲ ಚೆನ್ನಾಗಿ ನಿದ್ದೆ ಮಾಡಬೇಕು ರೀ. ಕೆಲವರು ಗಾಬರಿ ಏನೋ ಬೆಳಗಿನ ಜಾವ ಸ್ನಾನ ಮಾಡಬೇಕು ಅಂತ 4:15 ಎದ್ದು ಬಿಡ್ತಾರೆ. ಸ್ನಾನ ಮಾಡಿ ಮನೆಗೆ ಬರ್ತಾರೆ, ಒಳಗೆ ಬರ್ತಾರೆ, 8ಕ್ಕೆ ನಿದ್ದೆ ಬರ್ತಿರುತ್ತೆ. ಕೈಯಲ್ಲಿ ಲೋಟ ಕಾಫಿ ಇಟ್ಕೊಂಡು ಹಾಗೆ ನಿದ್ದೆ ಮಾಡಿಬಿಟ್ಟದು. ಹಾಗೆಲ್ಲ ಗಾಬರಿ ಗೆದ್ದೆಲ್ಲ ಮಾಡೋಕ್ಕೆ ಹೋಗಬೇಡಿ. ಆರಾಮಾಗಿ ಮಲಗಿರಿ, ಆರಾಮಾಗಿ ಹೇಳಿ. ಎಷ್ಟು ಆ ದೇಹಕ್ಕೆ ಪೋಷಕವಾಗಿ ನಿದ್ದೆ ಬೇಕೋ ಅಷ್ಟನ್ನು ಕೊಡು. ಸುಮ್ಮನೆ ವೃಥಾ ದೇಹ ದಂಡನೆ ಏನೋ ಮಾಡಿ ಮಿನಿಮಮ್ ಜ್ಞಾನ ಹಾಳು ಮಾಡ್ಕೊಳ್ಬೇಡಿ. ಕೆಲವರು ತುಂಬ ಅರ್ಜೆಂಟ್ ಮೋಕ್ಷಕ್ಕೆ ಹೋಗ್ಬೇಕು ಅರ್ಜೆಂಟ್ ಅಂಥೇಳಿ ಬೇಗ ಸ್ನಾನ ಮಾಡಿ ನೆಗಡಿ ತಂದ್ಕೊಂಡು ಒಂದು 5-6 ದಿನ ಆಸ್ಪತ್ರೆಗೆ ಸೇರಿ ಆಮೇಲೆ ಸ್ನಾನವೇ ಬಿಟ್ಟು, ಇದೆಲ್ಲ ಯಾಕಪ್ಪ? ಡೈಲಿ 2 ಟೈಮ್ ಸ್ನಾನ ಮಾಡಿ ಊಟ ತಿನ್ನು ರಾಮಕೃಷ್ಣ ದೇವ್ರ ಭಜನೆ ಮಾಡ್ತಾಯಿರಿ, ಅನುಗ್ರಹ ನಾ ಮಾಡ್ತೀನಿ ಅಂತಾನೆ ಭಗವಂತ. ಅಹಮಾತ್ಮ ಗುಡಾಕೇಶ ಸರ್ವಭೂತಾಶಯ ಸ್ಥಿತ ಅಹಮಾದಿಶ್ಚ ಮದ್ಯಂಚ ಭೂತಾನಾಂ ಅಂತ ಏವಚ. ಎಲ್ಲ ಪ್ರಾಣಿಗಳ ಹೃದಯ ಗುಹೆ ಒಳಗೆ ವಾಸ ಮಾಡುವವ ನಾನು. ಸರ್ವಭೂತಾಶಯ ಸ್ಥಿತ ಆತ್ಮ ಗುಹಾಯಾಂ ನಿಹಿತೋಸ್ಯ ಜಂತೋ. ಎಲ್ಲ ಪ್ರಾಣಿ ಪ್ರಪಂಚದ ಹೃದಯವನ್ನೇ ನನ್ನ ಮನೆಯನ್ನಾಗಿ ಮಾಡಿಕೊಂಡಿದ್ದೇನೆ. ಕಥೆ ಏನು ಗೊತ್ತಾ? ನೀವು ಯಾರನ್ನು ನೋಡಿದ್ರೂ ದೇವರಿದ್ದಾನೆ ಅಂತ ತಿಳ್ಕೊಂಡ್ಬಿಟ್ರೆ ಸಾಯೋ ಕಾಲಕ್ಕೆ ನಿಮಗೆ ಯಾರು ಕಣ್ಣು ಬಿದ್ದರೂ ನಿಮಗೆ ದೇವರ ನೆನಪು ಬರುತ್ತೆ. ಪ್ರಹ್ಲಾದ ರಾಜರು ದೈತ್ಯ ಬಾಲಕರಿಗೆ ಉಪದೇಶ ಮಾಡ್ತಾರೆ. ಕೌಮಾರಾದಾಚರೇತ್ ಪ್ರಾಜ್ಞಃ ಧರ್ಮಾನ್ ಭಾಗವತಾನಿಹ. ಭಗವಂತನಿಗೆ ಸಂಬಂಧಪಟ್ಟ ಎಲ್ಲ ಕರ್ಮಗಳನ್ನು ಸಣ್ಣ ವಯಸ್ಸಿನಲ್ಲಿ ಮಾಡಬೇಕು ಅಂತ ತುಂಬ ಉಪದೇಶ ಮಾಡ್ತಾರೆ. ಅವರು ದೈತ್ಯ ಬಾಲಕರು. ಅವರಲ್ಲಿ ಯಾರೋ ಒಬ್ಬ ಕೇಳ್ದ, ನೀ ಹೇಳೋದೆಲ್ಲ ಕೇಳ್ತಾ ಇರು, ತುಂಬ ಟಫ್ ಅನಿಸುತ್ತೆ ದೇವ್ರನ್ನ ಹೊಂದೋದು ಅಂದರೆ ಪ್ರಹ್ಲಾದ ರಾಜರು ಹೇಳ್ತಾರೆ, ದೇವರಷ್ಟು ಈಸಿ ಮತ್ತಾರಿಲ್ಲ. ದೇವ್ರನ್ನ ಹುಡುಕೊಂಡು ಹೋಗಬೇಡಿ. ಆತ್ಮತ್ವಾತ್ ಸರ್ವಭೂತಾನಾಂ ಸಿದ್ಧಿತ್ವಾದಿಹ ಸರ್ವತಃ. ದೇವರು ಎಲ್ಲ ಕಡೆ ಇದ್ದಾನಪ್ಪ, ಯಾಕೆ ಹುಡುಕೊಂಡು ಹೋಗ್ತಿರೋ? ನಿಮ್ಮ ಎದುರಿಗೆ ಕಾಣುವ ಚೇತನಾತ್ಮಕವಾದ ಪ್ರಪಂಚದ ತುಂಬೆಲ್ಲ ತುಂಬಿದ್ದಾನೆ. ವಿಶೇಷವಾಗಿ ಎಲ್ಲ ಚೇತನಗಳ ಒಳಗೆ ಆ ಭಗವಂತ ಇದ್ದಾನೆ. ಚೇತನರೆಲ್ಲ ಭಗವಂತನ ಚಲಿಸುವ ಪ್ರತಿಮೆಗಳು. ಒಂದು ಉದಾಹರಣೆ ಹೇಳ್ತೇನೆ ನೋಡಿ. ಗಂಡನಿಗೆ ಹೆಂಡತಿ ದೇವರ ಪ್ರತಿಮೆ, ಹೆಂಡತಿಗೆ ಗಂಡ ದೇವರ ಪ್ರತಿಮೆ, ಗಂಡ ಹೆಂಡತಿಗೆ ಮಕ್ಕಳು ದೇವರ ಪ್ರತಿಮೆ, ಮಕ್ಕಳಿಗೆ ಅಪ್ಪ ಅಮ್ಮ ದೇವರ ಪ್ರತಿಮೆ. ಹೌದಾಚಾರ್ಯ, ಹಾಗಾದ್ರೆ ನಾಳೆಯಿಂದ ಅಭಿಷೇಕಕ್ಕೆ ಮನೇಲೇ ಕೊಡ್ತೀನಿ ಅಂತ ಗಂಡನಿಗೆ ಹೆಂಡತಿ, ಹೆಂಡತಿಗೆ ಗಂಡ, ಮಕ್ಕಳಿಗೆ ಪಂಚಾಮೃತ. ಹಾಗೆಲ್ಲ ಮಾಡಿಗಿಡ್ಬಿಟ್ಟಿರ ಆಚಾರ್ಯ ಹೇಳಿದ್ರು ಅಂತ. ಪ್ರತಿಮಾ ಅಂದರೆ ಅಧಿಷ್ಠಾನ. ಯಾರ್ಯಾರಿಗೆ ಏನೇನು ಮಾಡಬೇಕು ಕೊಡಬೇಕಿದೆ, ಯಾರ್ಯಾರಿಗೆ ಸಂತೋಷ ಉಂಟಾಗತ್ತೆ ನಿಮ್ಮ ಯಾವ ನಡೆ ನುಡಿಯಿಂದ, ಸಂತೋಷಂ ಜನಯತ್ ಪ್ರಾಜ್ಞಾ ತದೇವೇಶ್ವರ ಪೂಜನಂ. ಅವರವರಿಗೆ ಸಲ್ಲಿಸಬೇಕಾದ ಉಚಿತವಾದ ನಿಷಿದ್ಧವಲ್ಲದ ಸೇವಾ ಅಥವಾ ನಮ್ಮಿಂದ ಸಹಾಯ, ದೊಡ್ಡವರಿಗೆ ಮಾಡಿದರೆ ಸೇವಾ, ಚಿಕ್ಕವರಿಗೆ ಮಾಡಿದರೆ ಸಹಾಯ, ಇದೆರಡು ಭಗವಂತನ ಆರಾಧನೆ. ಯಾಕೆ ಮಾಡಬೇಕು ಅಂದರೆ ಒಳಗೆ ದೇವರಿದ್ದಾನೆ. ಹಬ್ಬಕ್ಕೆ ಸೀರೆ ತಂದು ಕೊಡಬೇಕು, ಯಾಕೆ? ಒಳಗೆ ದೇವರಿದ್ದಾನೆ. ಒಳ್ಳೆ ಅಡುಗೆ ಮಾಡಿ ಊಟ ಹಾಕಬೇಕು ಗಂಡನಿಗೆ, ಯಾಕೆ? ಒಳಗೆ ದೇವರಿದ್ದಾನೆ. ಪರಿ ಕೆಲಸವು ನಿನ್ನ ಮಹಾಪೂಜೆ. ಎಲ್ಲರ ಒಳಗೆ ನಾನಿದ್ದೇನೆ ಅಂತ ಭಗವಂತ ಹೇಳ್ತಾ ಇದ್ದಾನೆ. ಮತ್ತು ಭೂತಗಳಿಗೆ, ಪ್ರಾಣಿ ಪ್ರಪಂಚದ ಸೃಷ್ಟಿ ಸ್ಥಿತಿ ಲಯ ಎಲ್ಲವೂ ನನ್ನಿಂದಲೇ. ಆದಿತ್ಯ ನಾಮಹಂ ವಿಷ್ಣು ಜ್ಯೋತಿಷಾಂ ರವಿರಂ ಶುಮಾನ್
ಮರೀಚಿರ್ಮರುತಾಮಸ್ಮಿ ನಕ್ಷತ್ರಾಣಾಮಹಂ ಶಶಿ. ದ್ವಾದಶ ಆದಿತ್ಯರ ಮಧ್ಯದಲ್ಲಿ ಅದಿತಿಯ ಮಕ್ಕಳು ಆದಿತ್ಯರು 12 ಜನ. ಅಲ್ಲಿ ಉರುಕ್ರಮ ಅಂತ ಕಡೆಯವನ ಹೆಸರು, ಅವನೇ ವಿಷ್ಣು, ಅವನಲ್ಲಿ ನಾನಿದ್ದೇನೆ, ಅದು ನನ್ನ ರೂಪ ಅಂತಾನೆ. ಕಿರಣವುಳ್ಳ ಸೂರ್ಯನಿಗೆ ನಾನು ರವಿ ಶಬ್ದವಾಚ್ಯನಾಗಿದ್ದೇನೆ. 49 ಮರುದೇವತೆಗಳಲ್ಲಿ ಮರೀಚಿ ಎನ್ನುವ ನಾಮದಿಂದಿದ್ದೇನೆ. ನಕ್ಷತ್ರಗಳ ಮಧ್ಯದಲ್ಲಿ ನಾನಿದ್ದೇನೆ, ಚಂದ್ರನಲ್ಲಿ ನಾನಿದ್ದೇನೆ. ಹೀಗೆಲ್ಲ ಭಗವಂತ ತನ್ನ ರೂಪಗಳನ್ನೆಲ್ಲ ಹೇಳ್ತಾ, ಏಕಾದಶ ರುದ್ರರಲ್ಲಿ ಶಂಕರನಲ್ಲಿದ್ದೇನೆ, ಯಕ್ಷರಾಕ್ಷಸರಲ್ಲಿ ಕುಬೇರರಲ್ಲಿದ್ದೇನೆ, ಅಷ್ಟವಸುಗಳಲ್ಲಿ ಪಾವಕನಲ್ಲಿದ್ದೇನೆ, ಪರ್ವತಗಳಲ್ಲಿ ಮೇರು, ಪುರೋಹಿತರಲ್ಲಿ ಬೃಹಸ್ಪತಿಯಲ್ಲಿ ನನ್ನ ಅದ್ಭುತವಾದ ವಿಭೂತಿ ರೂಪ ಇದೆ, ಸೇನಾಧಿಪತಿಗಳಲ್ಲಿ ಸ್ಕಂದನಲ್ಲಿ ನಾನಿದ್ದೇನೆ, ಮಹರ್ಷಿಗಳಲ್ಲಿ ಋಷೀಣಾಂ ಭೃಗೋರಸ್ಮಿ, ಭೃಗುವಿನಲ್ಲಿ ನಾನಿದ್ದೇನೆ. ನೋಡಿ, ನೀವು ಶ್ರೀನಿವಾಸ ಕಲ್ಯಾಣದ ಕಥೆ ನೆನಪು ಮಾಡಿಕೊಳ್ಬೇಕು. ಶ್ರೀನಿವಾಸ ಮಲಗಿದ್ದ ವೈಕುಂಠದಲ್ಲಿ, ಅಲ್ಲಿ ಹೋಗಿ ಒದ್ದದ್ಯಾರು? ಭೃಗು ಋಷಿಗಳು. ದೇವ್ರನ್ನ ಯಾರು ಒದಿತಾರ? ದೇವರನ್ನ ಒದಿಬೇಕಾದ್ರೆ ಯಾರು ಒದ್ದಿರಬೇಕದು? ದೇವರೇ. ಆ ದೇವರು ಇಷ್ಟು ಜನ ಋಷಿಗಳ ಮಧ್ಯದಲ್ಲಿ ಯಾರಲ್ಲಿದ್ದದ್ದು? ಭೃಗು ಋಷಿಗಳಲ್ಲಿ. ಅದಕ್ಕೆ ದೇವರನ್ನು ನೋಡ್ಲಿಕ್ಕೆ ಹೋಗೋ ಟೈಮಲ್ಲಿ ಈ ಋಷಿಗಳೆಲ್ಲ ಇವ್ರನ್ನೇ ಆಯ್ಕೆ ಮಾಡಿದ್ರು. ಯಾಕೆಂದರೆ ಅವ್ರಿಗೆ ಗೊತ್ತು ಮುಂದೆ ಒದೆಯೋ ಪ್ರಸಂಗ ಬರುತ್ತೆ, ಈ ಪ್ರೋಗ್ರಾಮ್ ನಮಗೆ ಬೇಡ, ಇದನ್ನು ಆಚಾರ್ಯ ಭೃಗು ಋಷಿಗಳೇ ನೀವೇ ಇಟ್ಕೊಳ್ಳಿ. ಯಾಕೆಂದರೆ ಅವ್ರಿಗೆ ಗೊತ್ತು ಇವರಲ್ಲಿ ಆ ಭಗವಂತನ ರೂಪ ಇದೆ. ನೋಡಿ, ಆಚಾರ್ಯ ಭೃಗು ಋಷಿಗಳು ಬಂದು ಒದ್ರು. ಎಲ್ಲಿ ಒದ್ರು? ದೇವರ ತಲೆಗೆ ಒದಿಲಿಲ್ಲ, ದೇವರ ಬೆನ್ನಿಗೆ ಒದಿಲಿಲ್ಲ, ಕಾಲ್ಗೆ ಒದಿಲಿಲ್ಲ. ಮದಾಲಿಂಗ ಸ್ಥಳೇ ದೇವ, ಲಕ್ಷ್ಮಿ ಎಲ್ಲಿ ವಾಸ ಮಾಡ್ತಾಳೆ ಅಲ್ಲಿಗೆ ತಂಪಾದವನ್ನು ಹಾಕಿದ್ದಾರೆ. ಅಂದರೆ ಇದರ ಅರ್ಥ ಏನಂದರೆ, ದೇವರ ಪಾದ ಸ್ಪರ್ಶ ಮಾಡುವ ಅಧಿಕಾರ, ಯೋಗ್ಯತೆ ಅದು ಲಕ್ಷ್ಮಿಗೆ ಮಾತ್ರ ಅಂತ ತೋರಿಸ್ಲಿಕ್ಕೇನೋ ಎಂಬಂತೆ ಶ್ರೀರಮಣಿ ಕರಕಮಲ ಪೂಜಿತ ಚಾರು ಚರಣ ಸರೋಜ, ಲಕ್ಷ್ಮಿಗೆ ಪಾದ ಕೊಡ್ತಾ ಇದ್ದಾರೆ ಅಂದರೆ ಅಲ್ಲಿ ಯಾರಿರಬೇಕು? ಸ್ವಯಂ ಭಗವಂತ. ಅದಕ್ಕೆ ಭಗವಂತ ಹೇಳ್ತಾ ಇದ್ದಾನೆ, ಋಷಿಗಳಲ್ಲಿ ಭೃಗುವಿನಲ್ಲಿ ನಾನಿದ್ದೇನೆ, ವೇದಗಳಲ್ಲಿ ಓಂಕಾರದಲ್ಲಿ, ಯಜ್ಞದಲ್ಲಿ ಬೇಕಾದಷ್ಟು ಯಜ್ಞ ಇದೆ. ಆದರೆ ನನ್ನನ್ನು ಕುರಿತು ಮಾಡುವ ಜಪ ಇದೆಯಲ್ಲ, ಅದು ಯಾವುದು ಜಪ? ಭಗವಂತನನ್ನು ಕುರಿತು ಯಾವುದೇ ಮಂತ್ರ ಜಪ ಅನ್ನುವ ಯಜ್ಞ, ಅದರಲ್ಲಿ ನಾನಿದ್ದೇನೆ. ಮತ್ತು ಸ್ಥಾವರಗಳಲ್ಲಿ ಹಿಮಾಲಯ, ವೃಕ್ಷಗಳಲ್ಲಿ ಅಶ್ವತ್ಥ, ದೇವ ಋಷಿಗಳಲ್ಲಿ ನಾರದ, ಗಂಧರ್ವರಲ್ಲಿ ಚಿತ್ರರಥ, ಮತ್ತು ಯೋಗ ಸಿದ್ಧರಲ್ಲಿ ಕಪಿಲ, ಮತ್ತು ಅಶ್ವಗಳಲ್ಲಿ ಉಚ್ಚೈಶ್ರವಸ್ಸು, ಅಶ್ವಗಳಲ್ಲಿ ಐರಾವತ, ಮನುಷ್ಯರ ಮಧ್ಯದಲ್ಲಿ ನಾವಿಷ್ಣು ಪೃಥ್ವೀಪತಿ. ಆ ಪೃಥ್ವೀಪತಿ ರಾಜರಲ್ಲಿ ಇರ್ತಾನೆ. ರಾಜರಲ್ಲಿ ಭಗವಂತನ ರೂಪ, ಮಂತ್ರಿಗಳಲ್ಲಿಲ್ಲ. ಇಲ್ಲ ಅಂದರೆ ವಿಭೂತಿ ರೂಪ ಇಲ್ಲ, ಸುಮ್ಮನೆ ಅಲ್ಲೂ ಒಂದು ಭಗವಂತನ ವ್ಯಾಪಾರ ಇದೆ. ಆಮೇಲೆ ಅಶ್ವಗಳಲ್ಲಿ ಉಚ್ಚೈಶ್ರವಸ್ಸಲ್ಲಿ, ಆಮೇಲೆ ಒಂದು ಹೆಡೆಯ ಸರ್ಪಗಳಲ್ಲಿ ವಾಸುಕಿ, ಅನೇಕ ಹೆಡೆಗಳಿದ್ದರೆ ಅದಕ್ಕೆ ನಾಗ, ಅದು ಅನಂತ, ಜಲಚರಗಳಲ್ಲಿ ವರುಣ, ಪಿತೃದೇವತೆಗಳಲ್ಲಿ ಅರಿಯಮ, ಮತ್ತು ದೈತ್ಯರಲ್ಲಿ ಪ್ರಹ್ಲಾದ ರಾಜರಲ್ಲಿ ನಾನಿದ್ದೇನೆ ಅಂತ ಹೀಗೆಲ್ಲ ಭಗವಂತ ತನ್ನ ವಿಭೂತಿ ರೂಪವನ್ನು ಹೇಳಿದ್ದಾನೆ. ಈ ವಿಭೂತಿ ರೂಪಗಳ ವಿಷಯದಲ್ಲಿ ಜಗದ್ಗುರು ಮಧ್ವಾಚಾರ್ಯರು ಅದ್ಭುತವಾದ ಒಂದು ವಿಶ್ಲೇಷಣೆಯನ್ನು ಕೊಟ್ಟಿದ್ದಾರೆ. ಭಗವಂತ ಒಟ್ಟು ವಿಭೂತಿ ರೂಪಗಳನ್ನು ವಿಶ್ಲೇಷಣೆ ಮಾಡುವಾಗ 3 ಕ್ರಮದಲ್ಲಿ 4 ಗುಂಪುಗಳನ್ನಾಗಿ ಭಗವಂತ ಮಾಡಿದ್ದಾನೆ. ಅದರಲ್ಲಿ ಭಗವಂತನ ಸಾಕ್ಷಾತ್ ರೂಪಗಳು ದ್ವಾದಶ ಆದಿತ್ಯರಲ್ಲಿ ಉರುಕ್ರಮ, ತ್ರಿವಿಕ್ರಮ, ವಿಷ್ಣು, ಇದು 3 ಒಂದೇ, ಅದು ನನ್ನ ರೂಪ. ಯೋಗಿಗಳ ಮಧ್ಯದಲ್ಲಿ ಕಪಿಲ ಅಂತಾನೆ, ಅದು ಭಗವಂತನ ಸ್ವಯಂ ಅವತಾರ. ಶಸ್ತ್ರಪಾಣಿಗಳಲ್ಲಿ ರಾಮ ಅಂತಾನೆ, ಅದು ಭಗವಂತನ ಮುಖ್ಯವಾದ ಅವತಾರ. ವೃಷ್ಣಿ ಅನ್ನುವ ವಂಶದಲ್ಲಿ ವಾಸುದೇವನಲ್ಲಿ ಕೃಷ್ಣ ಅಂತ ನಾನಿದ್ದೇನೆ ಅಂತಾನೆ. ಮುನಿಗಳಲ್ಲಿ ವೇದವ್ಯಾಸ ಅಂತಾನೆ. ಇವೆಲ್ಲ ಸಜಾತೀಯ ಭಗವಂತನ ಸಾಕ್ಷಾತ್ ರೂಪಗಳು. ಇದು ಒಂದು ಗುಂಪು. ಇನ್ನು 2ನೇ ಗುಂಪು ಸಜಾತೀಯ ಒಂದೇ ಕ್ರಮದ ವಸ್ತುಗಳಲ್ಲಿ ಹಿರಿಮೆ ಹೊಂದಲಿಕ್ಕೆ ಕಾರಣವಾದ ಭಗವಂತನ ವಿಶಿಷ್ಟವಾದ ರೂಪಗಳು. ಅದು ಯಾವುದು ಅಂದರೆ ಜ್ಯೋತಿಸ್, ಅದರಲ್ಲಿ ರವಿ, ಮರುತ್ತು ಮರೀಚಿ, ದೇವತೆಗಳಲ್ಲಿ ಇಂದ್ರ, ಇಂದ್ರಿಯಗಳಲ್ಲಿ ಮನಸ್ಸು, ಏಕಾದಶ ರುದ್ರರು ಅದರಲ್ಲಿ ಶಂಕರ, ವಸುಗಳಲ್ಲಿ ಪಾವಕ,
ಇದೇ ಮೊದಲಾದದ್ದೇನಿದೆ ಅದು ಅವರ ಗುಂಪುಗಳ ಮಧ್ಯದಲ್ಲಿ ಅವರು ಒಂದು ಶ್ರೇಷ್ಠವಾದ ಸ್ಥಾನವನ್ನು ಪಡೀಲಿಕ್ಕೆ ಕಾರಣ ಭಗವಂತನ ಇರುವಿಕೆ. ಆ ಇರುವಿಕೆಯೇ ವಿವಿಧ ಭೂತಿ, ಆ ಭಗವಂತನ ಇರುವಿಕೆ ಇದೆ, ಅದೇ ಕಾರಣ ಅಂತ. ಮೂರನೇದು, ಸಜಾತಿಯ ವಸ್ತುಗಳಲ್ಲಿ ಒಂದೇ ತೆರನಾದ ವಸ್ತುಗಳನ್ನಲ್ಲಿರುವಂಥ ಭಗವಂತನ ಮತ್ತು ಹಿರಿಮೆಯನ್ನು ತೋರಿಸ್ತಾ ಇದ್ದಾರೆ. ವೇದಗಳಲ್ಲಿ ಸಾಮವೇದ, ಯಜ್ಞಗಳಲ್ಲಿ ಜಪಯಜ್ಞ, ಆಯುಧಗಳಲ್ಲಿ ವಜ್ರ, ಪಾಂಡವರಲ್ಲಿ ಧನಂಜಯ, ಇದೆಲ್ಲ ಭಗವಂತನ ವಿಭೂತಿ ರೂಪಗಳು. ನಾಲ್ಕನೆಯದು ವಿಜಾತೀಯ, ಅದು ಆ ಜಾತಿಗೆ ಸೇರಿದ್ದಲ್ಲ, ಅದು ಭಗವಂತ ಮಾಡಿರುವಂತಹ ವಿಭಾಗ. ಜಲಚರಗಳಲ್ಲಿ ವರುಣ ಅಂತಾನೆ. ವರುಣ ಜಲಚರ ಅಲ್ಲ, ಆದರೂ ಆ ಜಲಚರಗಳ ಮಧ್ಯದಲ್ಲಿ ಕಿಮ್ಮತ್ತು ಯಾರಿಗೆ ಜಾಸ್ತಿ ಅಂದರೆ ವರುಣನಿಗೆ ಜಾಸ್ತಿ. ಕಾರಣ ಭಗವಂತನ ಇರುವಿಕೆ ಕಾರಣ. ನಕ್ಷತ್ರಗಳಲ್ಲಿ ಚಂದ್ರ, ಚಂದ್ರ ಯದ್ಯಪಿ ನಕ್ಷತ್ರ ಅಲ್ಲದಿದ್ದರೂ ವಿಜಾತೀಯ ವಸ್ತುವಾದರೂ ಆ ಭಗವಂತನ ಇರುವಿಕೆಯಿಂದ ನಕ್ಷತ್ರಗಳ ಮಧ್ಯದಲ್ಲಿ ಬ್ರೈಟ್ನೆಸ್ ಯಾರಿಗೆ ದೇವರು ಕೊಟ್ಟ ಅಂದರೆ ಚಂದ್ರನಿಗೆ ಕೊಟ್ಟಿದ್ದಾನೆ ತನ್ನ ಇರುವಿಕೆಯಿಂದ. ಯಕ್ಷ ರಾಕ್ಷಸರಲ್ಲಿ ಕುಬೇರ, ಕುಬೇರ ರಾಕ್ಷಸನೂ ಅಲ್ಲ ಯಕ್ಷನೂ ಅಲ್ಲ, ಆದರೆ ಭಗವಂತನ ಇರುವಿಕೆಯಿಂದ ಇಬ್ಬರಿಗೂ ಮಧ್ಯದಲ್ಲಿ ದೊಡ್ಡವನಾಗಿದ್ದಾನೆ. ಇದೆಲ್ಲ ಭಗವಂತ ಅವರಲ್ಲಿ ನೆಲೆಸಿ ಆಯಾಯ ಹೆಸರಿನ ವಿಭೂತಿ ರೂಪಗಳಿಂದ ಅವರ ಅನುಗ್ರಹವನ್ನು ಭಗವಂತ ಮಾಡ್ತಾ ಇದ್ದಾನೆ.